ಸಂಪರ್ಕ ಮಾಡ್ತೀನಿ. ಮೇಜರ್ ಒಂದು ಅಪ್ಡೇಟ್ ಸಿಗ್ತಾ ಇದೆ. ನಾಗೇಂದ್ರ ಅವರು ರಾಜೀನಾಮೆ ಮಾಡಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಓಕೆ, ಫೈನಲಿ ನಾಗೇಂದ್ರ ಅವರ ರಾಜೀನಾಮೆ ಆಗಿದೆ. ರೈಟ್. ಸೊ ಇದು ಎಕ್ಸ್ಪೆಕ್ಟೆಡ್ ವೀಕ್ಷಕರೇ, ಆಕ್ಚುಲಿ ಎಕ್ಸ್ಪೆಕ್ಟೆಡ್. ತುಂಬಾ ಆಶ್ಚರ್ಯ ಅಂತಾನೂ ಅನ್ನಿಸ್ತಾ ಇಲ್ಲ, ಅಥವಾ ಬಹಳ ಇದು ಹುಬ್ಬೇರಿಸಿ ನೋಡುವಂತಹ ವಿಚಾರನೂ ಅಲ್ಲ. ಯಾಕೆಂದ್ರೆ ಸುಳಿವುಗಳು ಸಿಕ್ಕಿತ್ತು. ಸ್ವತಃ ನಿನ್ನೆನೆ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ರು ಡೆಲ್ಲಿಯಲ್ಲೇ, ನಾಗೇಂದ್ರ ಅವರು ಪಕ್ಷಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಅನ್ನೋದನ್ನ ಹೇಳಿಬಿಟ್ಟಿದ್ರು. ಸೆಕೆಂಡ್ ಟೈಮ್ ರಿಸೈನ್ ಇದು. ದಿಸ್ ಇಸ್ ಸೆಕೆಂಡ್ ಟೈಮ್ ರೆಸಿಗ್ನೇಷನ್. ರಿಸೈನ್ ಮಾಡ್ತಿರೋದು ಯಾವ ವಿಚಾರಕ್ಕೆ? ಅದೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಟೈಮ್ ರೆಸಿಗ್ನೇಷನ್ ಇದು. ಅಂಡ್ ಮೋರ್ ಓವರ್ ಬೇಕಾಗಿರ್ಲಿಲ್ಲ ಇದೆಲ್ಲ, ಈ ರೀತಿಯಾದಂಥ ಎಲ್ಲ ಪ್ರಹಸನಗಳು ಬೇಕಾಗಿರ್ಲಿಲ್ಲ. ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳದೆ ಹೋಗಿದ್ದಿದ್ರೇನೆ ಆಗ್ತಾ ಇತ್ತಪ್ಪ. ಈ ಎಲ್ಲೋ ಒಂದು ಕಡೆ ಹೆಂಗಾಗೋಯ್ತು ಅಂದ್ರೆ, ಸದನ ಸಂಪೂರ್ಣವಾಗಿ ವ್ಯರ್ಥ ಆಗೋಯ್ತು, ಸಮಯಾವಕಾಶ ಹೋಯ್ತು, ಜನರ ತೆರಿಗೆ ದುಡ್ಡು ವೇಸ್ಟ್ ಆಯ್ತು. ನೀವು ಇದು ಮುಂಚೆನೇ ನಿರ್ಧಾರ ತಗೋಬಿಟ್ಟಿದ್ದಿದ್ರೆ, ನೀವು 10 ದಿನ ಸದನ ಮಾಡ್ತೀನಿ ಅಂತ ಹೇಳಿ ಬರೀ 7 ದಿನಕ್ಕೆ ಅದನ್ನು ಸೀಮಿತ ಮಾಡಿ 3 ದಿನ ಮುಂಚಿತವಾಗಿ ಮೊಟಕುಗೊಳಿಸ್ಬಿಟ್ರಿ ಸದನನ. ಎರಡನೇದು, ಸದನದಲ್ಲಿ ಒಂದೇ ಒಂದು ಗಂಟೆ, ಒಂದೇ ಒಂದು ನಿಮಿಷವೂ ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಚರ್ಚೆ ಮಾಡಿಲ್ಲ. ಮುಂಚೆನೇ ನಿರ್ಧಾರ ತಗೋಬಿಟ್ಟಿದ್ರೆ ಆರಾಮಾಗಿ ಸದನ ನಡ್ಕೊಂಡು ಹೋಗಿರೋದು ಕಣ್ರಿ. ರಾಜ್ಯದಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿ ಏನಿದೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಏನೋ ಒಂದು ಸ್ವಲ್ಪ ಜನರಿಗೆ ಉತ್ತರ ಆದ್ರೂ ಸಿಗ್ತಾ ಇತ್ತು. ಈಗ ಫೈನಲಿ ನಾಗೇಂದ್ರ ಅವರು ರಿಸೈನ್ ಮಾಡಿದ್ದಾರೆ ತಮ್ಮ ಸ್ಥಾನಕ್ಕೆ. ನಿನ್ನೆಯ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಬರ್ತಾ ಇದೆ ಸುದ್ದಿ, ನಿನ್ನೆ ಸಂಜೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ನೇರವಾಗಿ ಲೋಕಭವನಕ್ಕೆ ಕಳಿಸ್ಕೊಡ್ತಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅನ್ನುವ ಮಾಹಿತಿಯೂ ಸಹ ಸಿಗ್ತದೆ. ಯಾಕೆ ಎಳೆದಾಡ್ತೀರಿ ತುಂಬಾ ದಿನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ, ರಾಜೀನಾಮೆಗೆ ಮನವೊಲಿಸೋದೇ ದೊಡ್ಡ ಪ್ರಯಾಸ, ದೊಡ್ಡ ಸಂಕಷ್ಟ. ಅಂಥದ್ರಲ್ಲಿ ನಾಗೇಂದ್ರ ಅವರೇ ಸ್ವಯಂ ಪ್ರೇರಿತರಾಗಿ ನನ್ನಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗ್ಬಾರ್ದಪ್ಪ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದಾದ್ರೆ ನಿಮಗೆ ದಾರಿ ಈಸಿ ಆಯ್ತಲ್ಲ. ಈಸಿಯಾಗಿ ತಾವು ನೆಕ್ಸ್ಟ್ ಏನೇನಿದೆ ಆಪ್ಷನ್ಸ್ ಅದ್ರ ಕಡೆಗೆ ಗಮನ ಹರಿಸಬಹುದು. ಬಹಳ ಅಚ್ಚರಿ ಅನ್ನಿಸ್ತು ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡಂತಹ ವಿಚಾರ. ಇನ್ಫ್ಯಾಕ್ಟ್ ಬಿಜೆಪಿ ಜೆಡಿಎಸ್ ಇದನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರವನ್ನಾಗಿ ಮಾಡ್ಕೊಂಡ್ಬಿಟ್ಟಿತ್ತು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ, ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಫೈನಲಿ ಸಿಎಂಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ನಿನ್ನೆನೇ ಆಗಿರುವಂತ ಇನ್ಸಿಡೆಂಟ್ ನೋಡಿ. ನಿನ್ನೆ ಇಡೀ ದಿನ ನಾಗೇಂದ್ರ ಅವರು ಡೆಲ್ಲಿನಲ್ಲೇ ಇದ್ರು, ಮುಖ್ಯಮಂತ್ರಿಗಳು ಡೆಲ್ಲಿನಲ್ಲೇ ಇದ್ರು. ಒಂದು ಮೂಲದ ಮಾಹಿತಿ ಏನು ಅಂದ್ರೆ, ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿಗಳು ಅವರನ್ನ ರಾಜೀನಾಮೆ ಕೊಡೋ ಹಾಗೆ ಮಾಡಿದೆ ಅಂತ. ಎರಡನೆಯದು, ಹೈಕಮಾಂಡ್ ರಾಜೀನಾಮೆಗೆ ನಾಗೇಂದ್ರ ಅವರ ಮೇಲೆ ಒತ್ತಡ ಹೇರಿದೆ ಅಂತ. ಸೊ ಹೀಗಾಗಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯ ವಿಚಾರ ಮುಖ್ಯಮಂತ್ರಿಗಳಿಗೆ ಮೊದಲೇ ಗೊತ್ತಿತ್ತು. ಆ ರಾಜೀನಾಮೆ ಪತ್ರ ಬಹುಶಃ ಅವ್ರ ಕೈ ಸೇರಿದ ಮೇಲೇನೆ ಮುಖ್ಯಮಂತ್ರಿಗಳು ನಿನ್ನೆ ನಾಗೇಂದ್ರ ಅವರು ಪಕ್ಷಕ್ಕೋಸ್ಕರ ಯಾವುದೇ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದರ ಮೂಲಕ ಸುಳಿವನ್ನು ಕೊಟ್ಬಿಟ್ಟಿದ್ರು. ಆದರೆ ಟೆಕ್ನಿಕಲಿ ಅದು ಆಗಬೇಕಾಗಿತ್ತು ಅನ್ನುವಂಥದ್ದು. ಆದರೆ ನಿನ್ನೆನೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕಳಿಸ್ಕೊಡ್ಬೇಕಾಗಿದೆ. ಎರಡನೆಯದು, ಈಗ ಪ್ರತಿಪಕ್ಷಗಳ ಹೋರಾಟಕ್ಕೆ ಒತ್ತಡಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಾಗೇಂದ್ರ ಅವರು ಮಣಿದಿದ್ದಾರೆ. ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಹಗರಣ ಅಥವಾ ಆರೋಪ ತಾರ್ಕಿಕ ಅಂತ್ಯಕ್ಕೆ ಬಾರದ ನಡುವೆಯೇ ಒಂದು ಸಚಿವ ಸ್ಥಾನ ಕೊಟ್ಟು ರಾಜೀನಾಮೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಐ ಥಿಂಕ್ ದಿಸ್ ಇಸ್ ಅ ಹಿಸ್ಟ್ರಿ. ಸೆಕೆಂಡ್ ಟೈಮ್ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಪ್ರಕರಣ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಕೊನೆಗೂ ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ತಲೆಬಾಗಿದೆ, ಮಣಿದಿದೆ. ಓಕೆ, ಸೊ ಆಕ್ಚುಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷ ಮುಕ್ತರಾಗಿ ನಾಗೇಂದ್ರ ಅವರು ಬಂದ ಬಳಿಕ ಈ ಪ್ರಕರಣಕ್ಕೂ ಅವ್ರಿಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನೋದು ಡಿಸೈಡ್ ಆದ ಬಳಿಕ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರೆ ಬೇರೆ ವಿಚಾರ ಆಗ್ತಾ ಇತ್ತು.
ಆದ್ರೆ ಇನ್ನೂ ಆರೋಪ ಇದ್ದಂತ ಸಂದರ್ಭದಲ್ಲಿ, ಇನ್ನು ತನಿಖಾ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಸರ್ಕಾರ ಎಡವಟ್ಟು ಮಾಡ್ಕೊಳ್ತಾ ಒಂದು. ಎರಡನೆಯದು, ಅಷ್ಟು ಅರ್ಜೆನ್ಸಿ ಇರಲಿಲ್ಲ, ಯಾರು ಇಲ್ಲನೇ ಇಲ್ವಾ ಹಾಗಾದ್ರೆ ಕೊಡೋರ್ಗೆ? ಯಾರು ಆಕಾಂಕ್ಷಿಗಳೇ ಇರಲಿಲ್ಲ, ಸ್ಥಾನವನ್ನು ತುಂಬಿಸ್ಲಿಕ್ಕೆ ಯಾರು ಇರಲೇ ಇಲ್ಲ, ಅಟ್ಲೀಸ್ಟ್ ಕೊಡ್ಲೇಬೇಕಾಗಿತ್ತು ನಾಗೇಂದ್ರಗೆ ಅನ್ನೋ ಅನಿವಾರ್ಯ ಪರಿಸ್ಥಿತಿ ಏನಾದ್ರೂ ಇತ್ತಾ? ಇಲ್ಲ, ತುಂಬಾ ಜನ ಇದ್ದಾರೆ ಆಕಾಂಕ್ಷಿಗಳು, ತುಂಬಾ ಜನ ಮುನಿಸ್ಕೊಂಡ್ಬಿಟ್ಟವ್ರೆ, ಬೇಜಾರು ಮಾಡ್ಕೊಂಡವ್ರೆ, ಮಾತು ಬಿಟ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ರೈಟ್, ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ತಿಮ್ಮೇಗೌಡ ಇದೀಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಫೈನಲಿ ನಾಗೇಂದ್ರ ಅವರು ರಿಸೈನ್ ಮಾಡಿದ್ದಾರೆ ತಮ್ಮ ಸ್ಥಾನಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಹಳ ಅಚ್ಚರಿ ಅಂತ ಏನು ಅನ್ನಿಸ್ತಾ ಇಲ್ಲ, ಬಿಕಾಸ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ಹಾಗಾಗಿ ಮುಂದೆ ಏನಾಗಬಹುದು ಮತ್ತು ಈ ರಾಜೀನಾಮೆಯನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಅಂತ? ಯಾವ ರೀತಿಯಾಗಿ ನೋಡಲಾಗ್ತಾ ಇದೆ ಅಂದರೆ, ಒಂದು ಕಡೆಯಾಗಿ ವಿರೋಧ ಪಕ್ಷಗಳಲ್ಲಿ ತಮ್ಮ ಒತ್ತಡಕ್ಕೆ, ತಮ್ಮ ಹೋರಾಟಕ್ಕೆ ಸಂದ ಜಯ ಅನ್ನುವಂಥ ನಿಟ್ಟಲ್ಲಿ ವಿರೋಧ ಪಕ್ಷಗಳು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ವಿರೋಧ ಪಕ್ಷಗಳು ದಲಿತ ನಾಯಕನೊಬ್ಬನನ್ನು ಟಾರ್ಗೆಟ್ ಮಾಡಿ ಏನು ಅವರನ್ನು ವಿನಾಕಾರಣವಾಗಿ ಟಾರ್ಗೆಟ್ ಮಾಡಿದರು. ಸೊ ಹೀಗಾಗಿ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ರು ಅನ್ನುವಂಥ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಇದೀಗ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಯೋಜನಾ ಮತ್ತು ಸಾಂಖ್ಯಿಕ ಸಚಿವ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಖಾತೆ ಸಚಿವರಾದಂಥ ಬಿ ನಾಗೇಂದ್ರರವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು. ತಮ್ಮ ಲೆಟ್ರೇಟ್ ಮೂಲಕವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆಯಷ್ಟೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆ ಕುರಿತಂತೆ ಸಾಧಕ ಬಾಧಕಗಳನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ರು. ಈ ಕುರಿತಂತೆ ಅಂತಿಮ ತೀರ್ಮಾನ ಮಾಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಅಂದರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ನಿಟ್ಟಲ್ಲಿ ಸೂಚನೆಯನ್ನು, ಒಂದು ನಿರ್ದೇಶನವನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಹೈಕಮಾಂಡ್ ನಿರ್ದೇಶನದ ಮೇರೆಗೆ ನಾಗೇಂದ್ರ ಅವರಿಗೆ ಸೂಚನೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿ ಏನು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನು ನಡೆಸಿದ್ರು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ನೀನು ಫಸ್ಟು ರಿಸೈನನ್ನು ಮಾಡು, ಆ ಬಳಿಕ ನಿಮಗೆ ಬೇರೊಂದು ಏನಾದರೂ ಸ್ಥಾನಮಾನವನ್ನು ಕೊಡಿಸುವಂಥ ಒಂದು ನಿಟ್ಟಲ್ಲಿ ಅಥವಾ 2028 ವೇಳೆಗೆ ನಿಮಗೆ ಸೂಕ್ತ ಸ್ಥಾನಮಾನ ಕೊಡಿಸುವಂಥ ಒಂದು ನಿಟ್ಟಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈಗ ಪಕ್ಷದ ಹಿತದೃಷ್ಟಿಯಿಂದ ನೀನು ರಾಜೀನಾಮೆ ಕೊಡೋದು ಸೂಕ್ತ ಅನ್ನುವಂಥ ಒಂದು ನಿಟ್ಟಲ್ಲಿ ಡೈರೆಕ್ಷನನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಅದಕ್ಕೂ ಮುನ್ನವೇ ಬಿ ನಾಗೇಂದ್ರ ಅವರು ಕೂಡ ನಾನು ಪಕ್ಷದ ಹಿತದೃಷ್ಟಿಯಿಂದ ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧ ಅನ್ನುವಂಥ ಒಂದು ಮಾತನ್ನು ಆಪ್ತರ ಮೂಲಕವೂ ಕೂಡ ಹೇಳಿದರು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ನಿನ್ನೆ ಕರ್ನಾಟಕ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಬಿ ನಾಗೇಂದ್ರ ಅವರು ಇದು ಪಕ್ಷದ ಆಸ್ತಿ, ಅವರು ಪಕ್ಷದ ಅಸೆಟ್, ಪಕ್ಷದ ಹಿತಕ್ಕೋಸ್ಕರವಾಗಿ ಯಾವುದೇ ತ್ಯಾಗಕ್ಕೂ ಕೂಡ ಅವರು ಸಿದ್ಧರಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ರಾಜೀನಾಮೆಯ ಸುಳಿವನ್ನು ನೀಡಿದರು. ಸೊ ಹೀಗಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆ ಇದೀಗ ಕೊನೆಗೂ ತೀರ್ಮಾನವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಬಿ ನಾಗೇಂದ್ರ ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು. ಈ ಮೂಲಕವಾಗಿ ಇದೀಗ ವಿರೋಧ ಪಕ್ಷಗಳಲ್ಲಿ ಒಂದು ರೀತಿ ತಮ್ಮ ಹೋರಾಟಕ್ಕೆ ಸಂದ ಜಯ ಅನ್ನುವಂಥ ಒಂದು ನಿಟ್ಟಲ್ಲಿ ಅವರು ಒಂದು ರೀತಿ ತಮ್ಮ ಹೋರಾಟದ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ. ಇತ್ತ ರಾಜ್ಯ ಸರ್ಕಾರದಲ್ಲಿ ಅಂದರೆ ಸರ್ಕಾರದ ಹಂತದಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಅಸಮಾಧಾನವೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಈ ರೀತಿಯಾದಂಥ ಒಂದು ಅಂದರೆ ಸಚಿವರೊಬ್ಬರ ತಲೆದಂಡ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಲ್ಲೂ ಕೂಡ ಎಸ್ಪೆಷಲಿ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಖಾತೆ ಹಂಚಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಡಿಲೇ ಆಗಿತ್ತು. ಸೊ ಈ ಹಂತ